ಮಿಷನ್ ಪ್ರಕೃತಿ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಶಿಕ್ಷಣ ಇಲಾಖೆಯಲ್ಲಿ ಒಂದು ಮಿಷನ್ ಪ್ರಕೃತಿ ಅಂತ ಆಯ್ದ ಸ್ಕೂಲ್ಗಳಲ್ಲಿ ಮಾಡುವಂಥ ಒಂದು ಚಟುವಟಿಕೆ. ಇದನ್ನು ಸೆಲೆಕ್ಟೆಡ್ ಸ್ಕೂಲಲ್ಲಿ ನಮ್ಮ ಶಾಲೆಯು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತಮ್ರಳ್ಳಿನೂ ಸೆಲೆಕ್ಟ್ ಆಗಿದೆ. ಅದಕ್ಕೆ ನನ್ನ ಪರವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ಇಲಾಖೆಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅಜೆಂಡಾವನ್ನು ಮಾಡಲಾಗಿ ನಾವು 5 ಗುಂಪುಗಳನ್ನಾಗಿ ಮಾಡಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ವಿ ನಮ್ಮ ಶಾಲೆಯಲ್ಲಿ. ನಮಸ್ಕಾರ. ನಮ್ಮ ಶಾಲೆಯಲ್ಲಿ ಮಿಷನ್ ಪ್ರಕೃತಿ ಅಂತೇಳಿ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ಆ ಮಿಷನ್ ಪ್ರಕೃತಿ ಕಾರ್ಯಕ್ರಮಕ್ಕೆ 5 ತಂಡಗಳು ಬೇಕು. ಅದಕ್ಕೆ ಆ 5 ತಂಡಗಳನ್ನು ಈಗ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ನಮ್ಮ ಹಸಿರು ಸಚಿವ ಸಂಪುಟವನ್ನ ರಚನೆ ಮಾಡ್ತಾ ಇದೀವಿ. ಹಸಿರು ಸಚಿವ ಸಂಪುಟದಲ್ಲಿ ಒಟ್ಟು 5 ತಂಡಗಳಿರ್ತವೆ. ಆ 5 ತಂಡಗಳು 6ರಿಂದ 8ನೇ ತರಗತಿಗೆ ಮಕ್ಕಳು ಇರ್ತಾರೆ. ಅದರಲ್ಲಿ 5 ತಂಡಗಳಿಗೆ ಒಂದೊಂದು ಹೆಸರನ್ನ ಕೊಟ್ಟಿದ್ದೀವಿ. ಹಸಿರು ಸಚಿವ ಸಂಪುಟವನ್ನ ಇವತ್ತು ನಾವು ಆಯ್ಕೆ ಮಾಡಿದ್ದೀವಿ. ಅದರಂತೆ 1ನೇ ತಂಡ ಜೀವ ವೈವಿಧ್ಯ ಮತ್ತು ಆವಾಸ ಸ್ಥಾನ. ಈ ಮಿಷನ್ ಪ್ರಕೃತಿಯ 2ನೇ ತಂಡ ಆಹಾರ. ಇದರಲ್ಲಿ 11 ಜನ ಒಟ್ಟು ಸದಸ್ಯರಿದ್ದಾರೆ. ಒಬ್ರು ಮಾರ್ಗದರ್ಶಕ. ಈ ತಂಡದಲ್ಲಿ ಒಟ್ಟು 11 ವಿದ್ಯಾರ್ಥಿಗಳಿರ್ತಾರೆ. ಒಬ್ರು ನಾಯಕರಿರ್ತಾರೆ. 4ನೇ ತಂಡ ನೀರು. ಈ ಒಂದು ತಂಡದಲ್ಲೂ ಸಹಿತ 11 ಜನ ಇರ್ತಾರೆ. ಒಬ್ರು ನಾಯಕರಿರ್ತಾರೆ. ಸಹಿತ 11 ವಿದ್ಯಾರ್ಥಿಗಳು ಇರ್ತಾರೆ. ಶಕ್ತಿ ತಂಡದಲ್ಲಿ ಒಬ್ಬ ಮಾರ್ಗದರ್ಶಕ ಶಿಕ್ಷಕರು ಇರ್ತಾರೆ.